Hi friends, welcome to my YouTube channel. I am Kashibai Kurudi friends. ನಾನು ಬಂದ್ಬಿಟ್ಟು ಇವತ್ತು ಒಂದು SSLCಯ ಒಂದು ಗಣಿತದ ಒಂದು ಪ್ರಮೇಯನ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಒಂದು ತೇಲ್ಸ್ ಪ್ರಮೇಯ ಹೇಳಿದ್ದೀನಿ ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ತೇಲ್ಸ್ ಪ್ರಮೇಯನ ಉಪಪ್ರಮೇಯನ ನೋಡಿದ್ದೀನಿ ಫ್ರೆಂಡ್ಸ್. ಒಂದು ಬಾಹ್ಯ ಬಿಂದುವಿನಲ್ಲಿ ಒಂದು ಎಳೆದ ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅನ್ನೋದನ್ನು, ಮತ್ತು ಸ್ಪರ್ಶಕದ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಇದೆಯಲ್ಲ, ಆ ಪ್ರಮೇಯನ ಹೇಳಿದ್ದೀನಿ ಫ್ರೆಂಡ್ಸ್. ಈಗ ಬಂದುಬಿಟ್ಟು ಪೈಥಾಗೋರಸ್ ಪ್ರಮೇಯ ಫ್ರೆಂಡ್ಸ್. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಚಿತ್ರ ಇದೆಯಲ್ಲ ಫ್ರೆಂಡ್ಸ್. ದತ್ತ ಬಂದುಬಿಟ್ಟು ಕೋನ್ ಎ ಬಿ ಸಿಯಲ್ಲಿ ಕೋನ್ ಎ ಬಿ ಸಿ = 90 ಡಿಗ್ರಿ ಆಗಿರುತ್ತೆ ಫ್ರೆಂಡ್ಸ್. ಕೋನ್ ಎ ಬಿ ಸಿಯಲ್ಲಿ ಕೋನ್ ಎ ಬಿ ಸಿ = 90 ಡಿಗ್ರಿ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ವಿಕರ್ಣ ಬಂದುಬಿಟ್ಟು ಅದು ಒಂದು ಲಂಬಕೋನ ಆಗಿರೋದ್ರಿಂದ 90 ಡಿಗ್ರಿ ಆಗಿರುತ್ತೆ ಫ್ರೆಂಡ್ಸ್. ಸಾಧನೆಯ AB² + BC² = AC². ರಚನೆ BD ಅನ್ನೋದು ಒಂದು AC ಗೆ ಲಂಬವಾಗಿ ಎಳೆಯಿರಿ ಅಂತ ಹೇಳಿದೆ ಫ್ರೆಂಡ್ಸ್. ಲಂಬವಾಗಿ ಅಂದರೆ ಲಂಬಕೋನದಲ್ಲಿ ಅಂದರೆ ಲಂಬವಾಗಿ, ಅದರ ವಿರುದ್ಧವಾಗಿ ಅಂತ ಅರ್ಥ. BD ಅನ್ನೋದು ಒಂದು ರೇಖೆಯನ್ನು AC ಮೇಲೆ ಎಳೆಯಿರಿ ಅಂತ ಇದೆ. ಈಗ ಇಲ್ಲಿ ಎಳ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್, ಟಿಕ್ 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 ಮಾರ್ಕು. ಈಗ ರಚನೆ ಇದು ಆಯಿತಾ ಫ್ರೆಂಡ್ಸ್. ಸಾಧನೆ ಕೋನ್ ಎ ಬಿ ಸಿಯಲ್ಲಿ = ಕೋನ್ ಎ ಬಿ ಸಿ ಮತ್ತು ಕೋನ್ ಎ ಡಿ ಬಿಗಳಲ್ಲಿ ಕೋನ್ ಎ ಬಿ ಸಿ ಎ ಡಿ ಬಿ ಎರಡು ಒಂದು ಅವುಗಳ ಉಳಿದೆರಡು ಒಂದು ಬಾಹುಗಳ ವರ್ಗಗಳ ಮೊತ್ತ ಸಮನಾಗಿರುತ್ತದೆ ಫ್ರೆಂಡ್ಸ್. ದತ್ತನೇ ಇದೆಯಲ್ಲ, ಹಾಗಾಗಿ ದತ್ತ ಮತ್ತು ರಚನೆಯನ್ನು ಇದು ಕಾನ್ಫಿಡೆನ್ಸ್ ಆಗಿರುತ್ತೆ ಫ್ರೆಂಡ್ಸ್. BAD ಅಂದರೆ ಉಭಯ ಸಾಮಾನ್ಯ. BAD ಇದು ಒಂದು ಉಭಯ ಸಾಮಾನ್ಯ ಫ್ರೆಂಡ್ಸ್. ಆದ್ದರಿಂದ ಕೋನ್ ಎ ಬಿ ಸಿ ಸಮಾಂತರ ಕೋನ್ ಎ ಡಿ ಬಿ, ಕೋನ್ ಎ ಬಿ ಸಿ ಕೋನ್ ಎ ಡಿ ಬಿ ಒಂದು ಸಮಾನಾಂತರವಾಗೈತಿ. ಯಾಕಂತಂತಂದ್ರೆ ಕೋಕೋ ನಿರ್ಧಾರಕ ಗುಣದ ಒಂದು ಪ್ರಮೇಯದ ಮೇಲೆ AB = AD ಅನ್ನೋದಕ್ಕೊಂದು AD ಸಮ ಐತಿ ಅಂತ ಅರ್ಥ ಫ್ರೆಂಡ್ಸ್. AC = AB. ಆದ್ದರಿಂದ AB² = AB ಇದು ಇಂಟು ಮಾಡಿದಾಗ AB ಎರಡು ಸಲ ಆಗಿರೋದ್ರಿಂದ AB² = AC × AD. ಇದು ಸಮೀಕರಣ 1 ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, AB × AB AB² = AC × ಇದು ಈ ಕಡೆ ಬರುತ್ತೆ ಫ್ರೆಂಡ್ಸ್, AD × AD ಸಮೀಕರಣ 1 ಫ್ರೆಂಡ್ಸ್. ನೋಡಿ ಫ್ರೆಂಡ್ಸು ಒಂದು. ಅದೇ ರೀತಿ ಕೋನ್ ಎ ಬಿ ಸಿಯಲ್ಲಿ ಸಮಾನಾಂತರ ಕೋನ್ BDC. ಈಗ ನಾವು ABC ನೋಡೀವಿ, ADB ನೋಡೀವಿ ಕೂಡ. ಈಗ ನಾವು ನೋಡಬೇಕಾಗಿರೋದು ಕೋನ್ ಎ ಬಿ ಸಿಯಲ್ಲಿ ಕೋನ್ BDCಯನ್ನು ನೋಡಬೇಕಾಗಿರುತ್ತೆ ಫ್ರೆಂಡ್ಸ್. BC / DC, AC / BC. ಸೊ ಇವಾಗ B² ಅಂದರೆ BC × BC ಎರಡು ಸಲ ಬಂದಿರೋದ್ರಿಂದ BC² = AC × ಇದು DC ಈ ಕಡೆ ಬರುತ್ತೆ × DC ಸಮೀಕರಣ 2. ಈಗ ನೋಡಿ ಫ್ರೆಂಡ್ಸ್, ಸಮೀಕರಣ 1 ಮತ್ತು 2 ಕೂಡಿದಾಗ AB² + BC² = AC × AD ಪ್ಲಸ್ ಇಲ್ಲಿದೆಯಲ್ಲ ಫ್ರೆಂಡ್ಸ್ ಸಮೀಕರಣ 1, ಇಲ್ಲಿದೆಯಲ್ಲ ಸಮೀಕರಣ 1 AB². ಸೊ ಎರಡನ್ನು ಸೇರಿಸಿ ಅಂದಾಗ ಪ್ಲಸ್ BC² = ಇಲ್ಲಿದೆಯಲ್ಲ AC × AD, ಇದನ್ನು ಹಚ್ಕೋಬೇಕು ಫ್ರೆಂಡ್ಸ್. ಪ್ಲಸ್ AC × DC ಹಚ್ಕೋಬೇಕು AB². ಆದ್ದರಿಂದ AB² BC² = ACಯನ್ನು ಕಡೆಗೆ ತಗೋಬೇಕು ಫ್ರೆಂಡ್ಸ್. ನಾವು ಕಡೆಗೆ ತಗೊಂಡು AD DC AC ಕಾಮನ್ ತಗೊಂಡಾಗ AC ಇದು ಆಗುತ್ತಾ. ಈಗ AD DC. ಸೊ ಆದ್ದರಿಂದ
ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಇಂಟು ಎ ಸಿ. ಎ ಸಿ ಇಂಟು ಎ ಸಿ ಅಂತ ಅಂದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಎ ಸಿ ಬರುತ್ತಲ್ಲ ಅದನ್ನು ಇಲ್ಲಿ ತೊಗೊಂಡಿದ್ದಾರೆ. ಎ ಸಿ ಇಂಟು ಎ ಸಿ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಆದ್ದರಿಂದ ಎ ಡಿ ಪ್ಲಸ್ ಡಿ ಸಿ ಈಸ್ ಈಕ್ವಲ್ ಟು ಎ ಸಿ. ಸೊ ಎ ಬಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವಯರ್. ನೋಡಿ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಇರುವಂತಹ ಒಂದು ಫಾರ್ಮುಲಾದಲ್ಲಿ ಅವ್ರು ನೋಟ್ಸನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾನು ನಿಮಗೆ ಆದಷ್ಟು ಈಸಿಯಾಗಲಿ ಅನ್ನೋ ಮೆಥಡಲ್ಲೇ ನಿಮಗೂ ಕೂಡ ನಾನು ಹೇಳಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದರಲ್ಲಿ ನಿಮ್ಗೆ ಏನಾದರೂ ತಿಳಿದೇ ಇದ್ದರೆ ಅಥವಾ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಯಾಕಂತಂದರೆ ಎಕ್ಸಾಮ್ ಹತ್ತಿರ ಬಂದಿರೋದ್ರಿಂದ ನೀವು ಓದ್ಕೊಳ್ಳೋಕ್ಕಿನ್ನೂ ಎಷ್ಟೇ ಟೈಮ್ ಇದ್ದರೂ ಕೂಡ ಕಡಿಮೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಸೊ ನಿಮಗೆ ಕನ್ಫ್ಯೂಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್.